ಪ್ರದರ್ಶನೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮದು ಪ್ರದರ್ಶನೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಇದೆ. ಒಂದು 3-4 ತಿಂಗಳ ಹಿಂದ್ಗಡೆನೂ ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ. ಈ ಪ್ರೊಟೆಸ್ಟ್ನಲ್ಲಿ ನಾವು ಎಲ್ಲ ಪ್ರಾಬ್ಲಮ್ಸ್ ಇಡೀ ಗುಲ್ಬರ್ಗದಾಗ, ಇಡೀ ಕರ್ನಾಟಕದಾಗ ಏನು ನಡೀತಾ ಇದೆ ಅಂತ ಅದು ಎಲ್ಲ ರೈಟಿಂಗ್ದಾಗ ಒಂದು ಆಲ್ರೆಡಿ ಅಪ್ಲಿಕೇಶನ್ DC ಮೇಡಮ್ ಅವರಿಗೂ ಕೊಟ್ಟಿದ್ದೀವಿ. DC ಮೇಡಮ್ ಅವರು ಪರಿಹಾರ ಕೊಡಲಿಕ್ಕೆ ಒಂದು ಮೀಟಿಂಗ್ ಅವರು ಆರ್ಗನೈಸ್ ಮಾಡಿದ್ರು ಜನತಾ ಪರಿವಾರ ಮತ್ತು ಎಲ್ಲ ಇಡೀ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ದವ್ರದ್ದು ಮ್ಯಾನೇಜರ್ಸ್ ಜೊತೆಗೆ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಏನು ಪರಿಹಾರ ಬಂದಿಲ್ಲ. ಅದು ಮೀಟಿಂಗ್ ಒಂದು ಅಷ್ಟು ಇಂಪಾರ್ಟೆಂಟಾಗ ಇದು ಪ್ರೂವ್ ಆಗಿಲ್ಲ. ಯಾಕಂದರೆ ಆ ಮೀಟಿಂಗ್ದಾಗ ಮೇಡಮ್ ಅವರು ಏನು ಹೇಳಿದ್ದು, ಈಗ ಎಲ್ಲ ಫೈನಾನ್ಸ್ದವರು ಯಾರು ಸಾಲ ಕೊಟ್ಟಾರ ಅವರು ಹ್ಯಾರಾಸ್ಮೆಂಟ್ ಮಾಡಬಾರ್ದು. ಅದು ಬಿಟ್ಟು ಮತ್ತು ಮೈಕ್ರೋ ಫೈನಾನ್ಸ್ದವರು ಮೇಡಮ್ ಅವ್ರದ್ದು ಆ ಫೋಟೋ ತೋರಿಸಿ ಮೇಡಮ್ ಅವರು ಕಟ್ಟಬೇಕು ಅಂತ ಹೇಳ್ಯಾರ. ಇಂಥ ಮಿಸ್ಗೈಡೆನ್ಸ್ ಪಬ್ಲಿಕ್ದಾಗ ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ನಮ್ದು ಏನದ ಅಂತ ನಾವು ನಮ್ಮ ಡಿಮಾಂಡ್ ಏನದ ಜನತಾ ಪರಿವಾರ ಕಡೆಯಿಂದ, ಈ ಮೈಕ್ರೋ ಫೈನಾನ್ಸ್ ಎಲ್ಲ ಸ್ಕ್ಯಾಮ್, ಇದು ಒಂದು ಸ್ಕ್ಯಾಮ್ ಇದೆ ಸರ್. ಯಾವ್ದು ಸ್ಕ್ಯಾಮ್ ಅಂದರೆ, ಫಸ್ಟ್ ಆಫ್ ಆಲ್ ಇವರು ತೊಗೊಳ್ಳೋದು ಇಂಟ್ರೆಸ್ಟ್ 22 to 36% ಇದೆ. ಅದು RBI ಗೈಡ್ಲೈನ್ಸ್ ಪ್ರಕಾರ ಇಲ್ಲಿಗಲ್. ಅದು ಬಿಟ್ಟು ಇವರು ಇನ್ಶೂರೆನ್ಸ್ ಮಾಡ್ತಾರೆ. ಯಾರು ಸಾಲ ತೋತಾರಲ್ಲ ಅವ್ರದ್ದು ಇನ್ಶೂರೆನ್ಸ್ ಮಾಡ್ತಾರೆ. ಆ ಇನ್ಶೂರೆನ್ಸ್ ಕಾಸ್ಟ್ ಏನಿರುತ್ತೆ, ವರ್ಷಕ್ಕೆ 3,000-4,000 ಇನ್ಶೂರೆನ್ಸ್ ಕಾಸ್ಟ್ ಇರುತ್ತೆ. ಎಕ್ಸಾಂಪಲ್, ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ದಾಗ 2.5 ಲಕ್ಷ 2.5 ಲ್ಯಾಕ್ಸ್ ನಮ್ಮದು ಬಾರೋವರ್ಸ್ ಇದ್ದಾರೆ. ಈ ಗುಲ್ಬರ್ಗಾ ಸಿಟಿದಾಗ, ನಾವು ಡಿಸ್ಟ್ರಿಕ್ಟ್ ಹೇಳ್ತಾ ಇಲ್ಲ, ಗುಲ್ಬರ್ಗಾ ಸಿಟಿದಾಗ 2.5 ಲ್ಯಾಕ್ಸ್ ಮೈಕ್ರೋ ಫೈನಾನ್ಸ್ ಬಾರೋವರ್ಸ್ ಇದ್ದಾರೆ. ಅವರಿಗೂ ಏನು ಇದು ನಮ್ಮದು ಇನ್ಶೂರೆನ್ಸ್ದು ಸರ್ಟಿಫಿಕೇಟ್ ಕೊಡಲ್ಲ, ಅವರಿಗೂ ಇನ್ಶೂರೆನ್ಸ್ ರಿಸಿಪ್ಟ್ ಕೊಡಲ್ಲ. ಯಾಕಂದರೆ ರಿಸಿಪ್ಟ್ ಕೊಡಲೇಬೇಕು. ಈಗ ಈಗ ಎಕ್ಸಾಂಪಲ್, ನಾ ಬಾರೋವರ್ ಇದ್ದೀನಿ, ನಾ ಇನ್ಶೂರೆನ್ಸ್ ಮಾಡಿದ್ದೀನಿ, ನನಗೆ ಕಾಪಿ ಕೊಡಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಯಾಕಂದರೆ ಅದು ಸ್ಕ್ಯಾಮ್ ಸರ್. ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು 3,000-4,000 ಪ್ರತಿಯೊಬ್ಬ ಬಾರೋವರ್ ಅವರಿಗೆ 75 crores ಇದು ಇನ್ಶೂರೆನ್ಸ್ ಸ್ಕ್ಯಾಮ್ ನಡೀತಾ ಇದೆ ಸರ್. ಎವ್ರಿ ಮೈಕ್ರೋ ಫೈನಾನ್ಸ್ ಇದು ಎಲ್ಲ ಸೇರ್ಕೇಸಿ ಇಲ್ಲ ಸರ್. ಟೋಟಲ್